ಅಣ್ಣವರೇ ನಮಸ್ಕಾರ. ಅಣ್ಣವರೇ, ಈಗ ಯಾರೋ ಒಬ್ಬ ವ್ಯಕ್ತಿ ಕೊಲೆ ಮಾಡಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುತ್ತಾನೆ. ಆದರೆ ಕೊಲೆಯಾದ ವ್ಯಕ್ತಿಯು ಬದುಕಿರ್ತಾನೆ. ಈಗ ಆ ವ್ಯಕ್ತಿಗೆ ಯಾವ ರೀತಿಯ ಶಿಕ್ಷೆ ಕೊಡಬೇಕು? ಒಳ್ಳೆಯ ಪ್ರಶ್ನೆ, ಅಪರೂಪದ ಸನ್ನಿವೇಶ. ಮೊದಲು ಕೊಲೆಯಾದ ವ್ಯಕ್ತಿ ಅಂತ ಹೇಳ್ತಾರಲ್ಲ, ಅವನ್ನ ಬಂಧಿಸಬೇಕು. ಅವನ ಜೊತೆಗೆ ಅವನಿಗೆ ಸಾಕ್ಷಿಯಲ್ಲಿದ್ದ ವ್ಯಕ್ತಿಗಳನ್ನು ಬಂಧಿಸಬೇಕು. ಜೀವಾವಧಿ ಶಿಕ್ಷೆ ಅನುಭವಿಸಿದ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಶಿಕ್ಷೆ ಕೊಟ್ಟರೋ ಅದೇ ರೀತಿಯಲ್ಲಿ ಇವರಿಗೂ ಶಿಕ್ಷೆ ಆಗಬೇಕು. ಹಾಗೂ ಅವರ ಆಸ್ತಿ ಪಾಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು. ಜೀವಾವಧಿ ಶಿಕ್ಷೆ ಅನುಭವಿಸಿದ ವ್ಯಕ್ತಿಗೆ ಅದರಿಂದ ಜೀವನಾಂಶ ಕೊಡಿಸಬೇಕು. ಸರ್ಕಾರದ ವತಿಯಿಂದ ತೀರ್ಪು ನೀಡಿದ ನ್ಯಾಯಾಧೀಶರು ಮಾನವತೆಯ ದೃಷ್ಟಿಯಿಂದ ಜೀವಾವಧಿ ಶಿಕ್ಷೆ ಅನುಭವಿಸಿದ ವ್ಯಕ್ತಿಗೆ ಯಾವುದಾದರೂ ಸರ್ಕಾರದ ವತಿಯಿಂದ ಅವನ ಯೋಗ್ಯತೆಗೆ ಅನುಗುಣವಾಗಿ ಕೆಲಸ ಕೊಡಿಸಬೇಕು ಅಷ್ಟೇ.